ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎನ್ನುವಂತ ಗಾದೆ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಾ. ಅಂದ್ರೆ ಎರಡರದ್ದು ಕೂಡ ಒಂದೇ ಗುಣ, ಅದು ಕಹಿ. ಇದನ್ನ ಬಿಡಿಸಿ ಹೇಳಬೇಕಿಲ್ಲ. ಆದ್ರೆ ಈಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಹಿಂಗೆ ಇದೆ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ನಾವು ಭಾರತಕ್ಕೆ ವಿಶ್ವಕಪ್ ಅನ್ನು ಆಡೋಕ್ ಬರೋದಿಲ್ಲ, ಬೇರೆ ಕಡೆಗೆ ನಮ್ಮ ಪಂದ್ಯಗಳನ್ನ ಶಿಫ್ಟ್ ಮಾಡಿ, ಇಲ್ಲದೆ ಇದ್ರೆ ನಾವು ಟೂರ್ನಿಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದ್ದಾರೆ. ಇದೀಗ ಪಾಕಿಸ್ತಾನ ಕೂಡ T20 ವಿಶ್ವಕಪ್ನಿಂದ ನಾವು ಕೂಡ ಹಿಂದೆ ಸರಿತೀವಿ ಅಂತ ಹೊಸ ಬ್ಲಾಕ್ ಮೇಲ್ ಅನ್ನ ಶುರು ಮಾಡಿದ್ದಾರೆ. ಅರೆ, ಸಮಸ್ಯೆ ಇರೋದು ಬಾಂಗ್ಲಾದೇಶಕ್ಕೆ. ಪಾಕಿಸ್ತಾನ ಯಾಕೆ ಬೆದರಿಕೆ ಹಾಕಬೇಕು ಅಂದ್ರೆ ಅಲ್ಲೇ ಇರೋದು ಟ್ವಿಸ್ಟ್. ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಫೆಬ್ರವರಿ 7ರಿಂದ T20 ವಿಶ್ವಕಪ್ ಆರಂಭ ಆಗುತ್ತೆ. 20 ರಾಷ್ಟ್ರಗಳ ನಡುವಿನ ಹೈ ವೋಲ್ಟೇಜ್ ಟೂರ್ನಿಗೆ ಈಗಾಗಲೇ ಡೇಟು, ಶೆಡ್ಯೂಲ್ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ. ಭಾರತ ಮತ್ತು ಶ್ರೀಲಂಕಾ ಹೋಸ್ಟಿಂಗ್ ಹೊಣೆಯನ್ನ ಹೊತ್ತಿವೆ. ಎಲ್ಲಾ ರಾಷ್ಟ್ರಗಳು ಈಗಾಗಲೇ ತಮ್ಮ ತಮ್ಮ ತಂಡಗಳನ್ನು ಅನೌನ್ಸ್ ಮಾಡಿ ಪ್ರಿಪರೇಷನ್ಸ್ ಕೂಡ ಶುರು ಮಾಡಿವೆ. ಹೀಗಿದ್ರೂ ಕೂಡ ಬಾಂಗ್ಲಾದೇಶ ಮಾತ್ರ ನಮ್ಮ ಪಂದ್ಯಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ, ಇಲ್ಲದೆ ಇದ್ರೆ ನಾವು ಭಾರತಕ್ಕೆ ಬರಲ್ಲ ಅಂತಿದ್ದಾರೆ. ಇಷ್ಟು ದಿನ ನಮ್ಮ ಸಪೋರ್ಟ್ ಬಾಂಗ್ಲಾಗೆ ಅಂತಿದ್ದಂತ ಪಾಕಿಸ್ತಾನ ಈಗ ಟೂರ್ನಿಯನ್ನೇ ಆಡೋದಿಲ್ಲ, ಅಂದ್ರೆ ಬಹಿಷ್ಕಾರ ಮಾಡ್ತೀವಿ, ನಾವು ಕೂಡ ವಿಶ್ವಕಪ್ ಅನ್ನ ಆಡೋದಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದ್ದಾರೆ. T20 ವಿಶ್ವಕಪ್ ಸಿದ್ಧತೆಗಳನ್ನ ನಿಲ್ಲಿಸುವಂತೆ ಹೇಳಿದ್ಯಾ PCB? ಯಾವಾಗ IPL ನಿಂದ ಮುಸ್ತಫಿಜುರ್ ರೆಹಮಾನ್ ರನ್ನ ಹೊರ ಹಾಕಿದ್ರು, ಇದರಿಂದ ಸಿಟ್ಟಾಗಿರುವಂತಹ ಬಾಂಗ್ಲಾದೇಶ T20 ವಿಶ್ವಕಪ್ ಪಂದ್ಯಗಳನ್ನ ನಾವು ಭಾರತದಲ್ಲಿ ಆಡಲ್ಲ, ಸುರಕ್ಷತೆ ಹಾಗೆ ಭದ್ರತೆ ಬಗ್ಗೆ ನಮಗೆ ಆತಂಕ ಇದೆ, ಸೊ ಬೇರೆ ರಾಷ್ಟ್ರದಲ್ಲಿ ಆಡ್ಸಿದ್ರೆ ಆಡ್ತೀವಿ, ಇಲ್ಲದೆ ಇದ್ರೆ ಟೂರ್ನಿಯಿಂದಲೇ ಹೊರ ಬರ್ತೀವಿ ಅಂತಿದ್ದಾರೆ. ಆಲ್ರೆಡಿ ICCಗೆ ಬಗ್ಗೆ ಪತ್ರಗಳನ್ನು ಕೂಡ ಬರೆದಿದ್ದಾರೆ. ICC ಕಡೆಯಿಂದಲೂ ಕೂಡ ಮಾತುಕತೆ ನಡೀತಾ ಇದೆ. ಹೀಗೆ ಹಗ್ಗ ಜಗ್ಗಾಟ ನಡೀತಾ ಇರುವಾಗಲೇ ಪಾಕಿಸ್ತಾನ ನಂದು ಒಂದಿರ್ಲಿ ಅಂತ ಬಾಂಗ್ಲಾ ಮುಂದೆ ಹೀರೋ ಹಾಗೂ ಕೊಟ್ಟಿದೆ. ಅಂದ್ರೆ ಭಾರತದಲ್ಲಿ ಆಡೋದನ್ನ ಬಹಿಷ್ಕರಿಸಿರುವಂತಹ ಬಾಂಗ್ಲಾದೇಶದ ನಿರ್ಧಾರಕ್ಕೆ ಪಾಕಿಸ್ತಾನ ಬೆಂಬಲವನ್ನ ಘೋಷಣೆ ಮಾಡಿತ್ತು. ಅಷ್ಟೇ ಅಲ್ಲದೆ ICC T20 ಟೂರ್ನಿಗೆ ಸಿದ್ಧತೆ ಮಾಡೋದನ್ನ ಪಾಕಿಸ್ತಾನ ತಂಡ ನಿಲ್ಲಿಸುವಂತೆ PCB ಸೂಚನೆ ನೀಡಿದೆ ಎನ್ನಲಾಗಿದೆ. ಈ ಬಗ್ಗೆ ಪಾಕಿಸ್ತಾನದ ಜಿಯೋ ನ್ಯೂಸ್ ವರದಿ ಮಾಡಿದೆ. ಒಂದ್ ವೇಳೆ ಬಾಂಗ್ಲಾದೇಶದ ಸಮಸ್ಯೆ ಬಗೆಹರಿಯದೇ ಇದ್ರೆ T20 ವಿಶ್ವಕಪ್ ನಲ್ಲಿ ತನ್ನ ಭಾಗವಹಿಸುವಿಕೆಯ ವಿಚಾರವನ್ನ ಮರುಪರಿಶೀಲನೆ ಮಾಡೋದಾಗಿ ಪಾಕಿಸ್ತಾನ ಹೇಳಿದೆ. ಹೀಗಾಗಿ ಪಾಕಿಸ್ತಾನ ವಿಶ್ವಕಪ್ ಆಡಲ್ವಾ ಎನ್ನುವಂತ ಅನುಮಾನಗಳು ಈಗ ಶುರುವಾಗಿದೆ. ಜನವರಿ 21ರ ಡೆಡ್ಲೈನ್ ನೀಡಿದ ICC. ಇನ್ನು ಭದ್ರತೆ, ಸುರಕ್ಷತೆ ಬಗ್ಗೆ ICCಯ ಕ್ಲಾರಿಟಿ ಕೊಟ್ಟಿದ್ದು, ಭಾರತದಲ್ಲಿ ಪಂದ್ಯಗಳನ್ನು ಆಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂದಿದ್ರೂ ಕೂಡ ಬಾಂಗ್ಲಾದೇಶ ಇದನ್ನು ಒಪ್ತಾ ಇಲ್ಲ. ICC ನಿಯೋಗ ಕೂಡ ಬಾಂಗ್ಲಾಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿತ್ತು. ಹೀಗಿದ್ರೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರೋಕೆ ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ICC ಮಂಡಳಿ ಜನವರಿ 21ರೊಳಗೆ ಬಾಂಗ್ಲಾದೇಶ ತಮ್ಮ ಕ್ರಿಕೆಟ್ ತಂಡವನ್ನ ICC T20 ವಿಶ್ವಕಪ್ ಪಂದ್ಯಗಳನ್ನು ಆಡೋದಕ್ಕೆ ಭಾರತಕ್ಕೆ ಕಳಿಸ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡಬೇಕು ಅಂತೇಳಿ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಬಹುಶಃ BCB ತನ್ನ ತಂಡವನ್ನ ಭಾರತಕ್ಕೆ ಕಳಿಸೋಕೆ ನಿರಾಕರಿಸಿದ್ರೆ ICC ಬದಲಿ ತಂಡವನ್ನ ಘೋಷಣೆ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೇನಾದ್ರೂ ಬಾಂಗ್ಲಾ ಟೂರ್ನಿಂದಲೇ ಹೊರಬಿದ್ರೆ ರ್ಯಾಂಕಿಂಗ್ ಪ್ರಕಾರ ಸ್ಕಾಟ್ಲೆಂಡ್ ತಂಡಕ್ಕೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಬಾಂಗ್ಲಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಳ್ಳಾಟ ಶುರು ಮಾಡ್ತಿರುವಂತ ಪಾಕಿಸ್ತಾನ ಟೂರ್ನಿಯಿಂದ ದಿಢೀರ್ ಅಂತ ಹಿಂದೆ ಸರಿಯೋಕ್ಕೂ ಕೂಡ ಅವ್ರ ಕೈಲಿ ಆಗೋದಿಲ್ಲ. ಯಾಕಂದ್ರೆ ತಾವು ಯಾವ ಕಾರಣಕ್ಕೆ ವಿಶ್ವಕಪ್ ಟೂರ್ನಿಯನ್ನ ಬಾಯ್ಕಟ್ ಮಾಡ್ತಿದೀವಿ ಅನ್ನೋದಕ್ಕೆ ಸಾಲಿಡ್ ರೀಸನ್ಗಳನ್ನ ಕೊಡ್ಬೇಕಾಗುತ್ತೆ. ಹಾಗೇನಾದ್ರೂ ಸೂಕ್ತ ಕಾರಣಗಳನ್ನ ಕೊಡದೇ ಇದ್ರೆ ICC ನಿಯಮಗಳ ಉಲ್ಲಂಘನೆ ಅನ್ವಯ $2 ಮಿಲಿಯನ್ ದಂಡ ವಿಧಿಸುವಂತ ಅವಕಾಶ ಹಾಗೆ ಅಧಿಕಾರ ICCಗಿರುತ್ತೆ. ಸೊ ಇದನ್ನ ಹೇಗೆ ಪಾಕಿಸ್ತಾನ ತಗೊಳುತ್ತೆ ಅಥವಾ ದಂಡ ಕಟ್ಟೋಕೆ ರೆಡಿ ಇದಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ನಲ್ಲಿ ಮೊದಲೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಬಂದಾಗ ಎರಡೂ ರಾಷ್ಟ್ರಗಳ ನಡುವೆ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಫೈನಾನ್ಷಿಯಲಿ ಕೂಡ ಈಗ ಬರ್ಬಾದಾಗಿದ್ದಾರೆ. ರಾಜಕೀಯ ಅಸ್ಥಿರತೆ ಅಂತೂ ಎದ್ದು ತೋರ್ತಾ ಇದೆ. T20 ವಿಶ್ವಕಪ್ಗೆ ಈಗ ತಮ್ಮ ತಮ್ಮ ತಂಡಗಳನ್ನ ಕಳಿಸಿದ್ರೆ ಅವರು ಗೆಲ್ಲೋದು ಅಷ್ಟಲ್ಲೇ ಇದೆ. ಹೀಗಾಗಿ ಸೋತು ಅವಮಾನ ಆಗೋದಂತೂ ಗ್ಯಾರಂಟಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಏನೋ ವಿಶ್ವಕಪ್ ಆಡೋದೇ ಬೇಡ ಎನ್ನುವಂತ ಬಿಲ್ಡಪ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅಂತಿಮವಾಗಿ ICC ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸೊ ಮಾತಿಗೆ ತಕ್ಕಂತೆ ಟೂರ್ನಿಯನ್ನೇ ಬಹಿಷ್ಕಾರ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.